Good morning students, welcome to economics classes. Today we will going to start with the discussion of one important topic for our syllabus, that is India as a developing economy. India as a developing economy. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತಕ್ಕಂಥದ್ದು ಒಂದು ನಿಮ್ಮ ಸಿಲೆಬಸ್ನಲ್ಲಿರ್ತಕ್ಕಂಥ ಒಂದು ಅಂಶ ಅಂತ ಕೂಡ ಹೇಳ್ತೀರಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬಿ ಪ್ರಾಕ್ಟೀಸ್. Indian economy is a developing economy. ಭಾರತದ ವ್ಯವಸ್ಥೆ ಅಂತಕ್ಕಂಥದ್ದು ಎಂಥ ಅರ್ಥವ್ಯವಸ್ಥೆ ಅಂತಕ್ಕಂಥ ಕೂಡ ಹೇಳ್ತಾರೆ. ಇಟ್ ಈಸ್ ಎ ಡೆವಲಪಿಂಗ್ ಎಕಾನಮಿ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಅಂತ ಕೂಡ ಹೇಳ್ತೀರಿ. A developing economy involved in the process of economic development. A developing economy ಅಂತ ಹೇಳಿ ಕರಿತೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು, ಅಥವಾ ಡೆವಲಪಿಂಗ್ ಎಕಾನಮಿ ಅಂದರೆ ಏನು ಅಥವಾ ಅದು ಏನನ್ನು ಒಳಗೊಂಡಿರ್ತದೆ ಅಂತ ಕೂಡ ಹೇಳಿದರೆ ಇಟ್ ಇನ್ವಾಲ್ವ್ಡ್ ಇನ್ ದ ಪ್ರೊಸೆಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೂಡ ಹೇಳ್ತೀರಿ. ಅದು ಏನನ್ನು ಒಳಗೊಂಡಿರ್ತದೆ, ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತದೆ. ಇಂಡಿಯನ್ ಎಕಾನಮಿ ಈಸ್ ಎ ಡೆವಲಪಿಂಗ್ ಎಕಾನಮಿ. ಎ ಡೆವಲಪಿಂಗ್ ಎಕಾನಮಿ involved in the process of what? Economic development. It is in between the developed economy and underdeveloped economy. Developing economy we can find the what? In between the ಡೆವಲಪ್ಡ್ ಎಕಾನಮಿ ಆ್ಯಂಡ್ ಅಂಡರ್ಡೆವಲಪ್ಡ್ ಎಕಾನಮಿ. ಈ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಕೂಡ ಹೇಳಿದ್ರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಯಿಂದ ಹಿಂದುಳಿದ ಅರ್ಥವ್ಯವಸ್ಥೆಯ ನಡುವೆ ಈ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಅಂತ ಕೂಡ ಹೇಳ್ಬೋದು. ಅದೇ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಅಥವಾ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಅಂತ ಹೇಳಿ ಹೇಳ್ಬೋದು. ಡೆವಲಪಿಂಗ್ ಎಕಾನಮಿ ವಿ ಕ್ಯಾನ್ ಫೈಂಡ್ ಇನ್ ಬಿಟ್ವೀನ್ ದಿ ಡೆವಲಪ್ಡ್ ಎಕಾನಮಿ and underdeveloped economy. During last more than 5 decades ಅಂದರೆ ಕಳೆದ ಒಂದು 5 ರಿಂದ 6 ದಶಕಗಳ ಅವಧಿಯಲ್ಲಿ ಅಂತ ಕೂಡ ಹೇಳಿದ್ರೆ ಇಂಡಿಯಾಸ್ ಎಕಾನಮಿ ಶೋನ್ ದ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದಿ ಎಕಾನಮಿ. ಅಂದರೆ ಭಾರತದ ಅರ್ಥವ್ಯವಸ್ಥೆ ಒಂದು ನಾವೇನು ನೋಡ್ತಾ ಇದ್ದೀವಿ, ಕಳೆದ ಒಂದು 5 ರಿಂದ 6 ದಶಕಗಳ ಅವಧಿಯಲ್ಲಿ ಭಾರತದ ಅರ್ಥವ್ಯವಸ್ಥೆ ರಚನೆಯಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ರಚನೆಯಲ್ಲಿ ಬದಲಾವಣೆಯನ್ನು ನೋಡ್ತಿದ್ದೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಡ್ಯೂರಿಂಗ್ ದ ಲಾಸ್ಟ್ ಮೋರ್ ದೆನ್ 5 decades ಅಂತ ಕೂಡ ಹೇಳ್ತೀರಿ. ಇಂಡಿಯಾಸ್ ಎಕಾನಮಿ ಶೋನ್ ದ ವಾಟ್? ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದಿ ಎಕಾನಮಿ. Now we are going to discuss about some characteristics of the India as a developing economy. ಇವಾಗ ಈಗ ನೋಡೋಣ ಅಂತ ಕೂಡ ಹೇಳ್ತೀವಿ. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಂತಕ್ಕಂಥದ್ದು ಅದನ್ನು ವಿಶದೀಪಡಿಸುವಂಥ ಕೆಲವೊಂದು ಅಂಶಗಳನ್ನು ಅಥವಾ ಅದರ ಲಕ್ಷಣಗಳನ್ನು ನಾವು ಈಗ ನೋಡೋಣ ಅಂತ ಕೂಡ ಹೇಳುವಂಥದ್ದು. ಇನ್ ದ್ಯಾಟ್ ಫಸ್ಟ್ ಒನ್, ಗ್ರೌತ್ ಆಫ್ ನ್ಯಾಷನಲ್ ಇನ್ಕಮ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ವಾಟ್? ಇಂಡಿಯಾ ಆಸ್ ಎ ಡೆವಲಪಿಂಗ್ ಎಕಾನಮಿ. India's national income has increased over last 6 decades. ಅಂದರೆ ಏನಂತ ಕೂಡ ಹೇಳ್ತೀರಿ, ಭಾರತದ ಒಂದು ರಾಷ್ಟ್ರೀಯ ಆದಾಯ ಏನಾಗಿದೆ ಅಂತಕ್ಕಂಥದ್ದು ಕಳೆದ 6 ವರ್ಷಗಳಲ್ಲಿ ಏನಾಗಿದೆ, ಹೆಚ್ಚಾಗಿದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಹ್ಯಾಸ್ ಇನ್ಕ್ರೀಸ್ಡ್ ಓವರ್ ಲಾಸ್ಟ್ 6 decades ಅಂತ ಕೂಡ ಹೇಳ್ತೀವಿ. ಬಟ್ ಡ್ಯೂರಿಂಗ್ ದ ಫಸ್ಟ್ 30 years ದ ಗ್ರೋತ್ ವಾಸ್ ವೆರಿ ಸ್ಲೋ. ಆದರೆ ಏನಿತ್ತು ಅಂತ ಕೂಡ ಹೇಳ್ತೀರಿ, ಮೊದಲ 30 ವರ್ಷದಲ್ಲಿ ಏನಿತ್ತು ಅಂತ ಕೂಡ ಹೇಳಿದರೆ ಭಾರತದ ಒಂದು ರಾಷ್ಟ್ರೀಯ ಆದಾಯದ ಅಭಿವೃದ್ಧಿಯ ದರ ಏನಿತ್ತು ಅಂತ ಕೂಡ ಹೇಳ್ತೀರಿ, ನಿಧಾನವಾಗಿತ್ತು, ಅತ್ಯಂತ ಕಡಿಮೆ ಇತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಬಟ್ ಡ್ಯೂರಿಂಗ್ ದಿ ಫಸ್ಟ್ 30 years ದ ಗ್ರೌತ್ ವಾಸ್ ವೆರಿ ಸ್ಲೋ ಅಂತಕ್ಕಂಥದ್ದು. ಅಭಿವೃದ್ಧಿಯ ಒಂದು ದರ ಏನಿತ್ತು ಅಂತ ಕೂಡ ಹೇಳ್ತೀರಿ, ಏನಿತ್ತು, ಕಡಿಮೆ ಇತ್ತು ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಅತಿ ಕಡಿಮೆಯಾಗಿತ್ತು ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಈ ಒಂದು ಫಸ್ಟ್ 30 ಅಂತಕ್ಕಂಥದ್ದು ಏನು ಇಯರ್ಸನ್ನು ಹೇಳ್ತೀವಿ ನಾವು ಅಂತಕ್ಕಂಥದ್ದು ಗ್ರೌತ್ ರೇಟ್ ಕಡಿಮೆ ಇತ್ತು ಅಂತಕ್ಕಂಥದ್ದು ಕೂಡ ಹೇಳ್ತೀವಲ್ಲ, ಅದಕ್ಕೆ ನಾವೇನ್ತೀವಿ ಹಿಂದೂ ರೇಟ್ ಆಫ್ ಗ್ರೌತ್ ಅಂತ ಕೂಡ ಹೇಳ್ತಕ್ಕಂಥದ್ದು. ವಾಟ್ ಈಸ್ ದ ಹಿಂದೂ ರೇಟ್ ಆಫ್ ಗ್ರೌತ್? ವಾಟ್ ವಾಸ್ ದ first 30 years of the growth was there in the India, that was called as the Hindu rate of growth, said by the whom? ರಾಜಕೃಷ್ಣನ್ ಅಂತ ಕೂಡ ಹೇಳ್ತೀವಿ. ರಾಜಕೃಷ್ಣನ್ ಮೊದಲು 30 ವರ್ಷದ ಭಾರತದ ಅಭಿವೃದ್ಧಿಯ ಒಂದು ದರವನ್ನು ಏನಂತ ಕರೀತಾರೆ ಅಂದರೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಹೇಳಿ ಕರೀತಾರೆ ಅಂತ ಕೂಡ ಹೇಳ್ಬೋದು. ನ್ಯಾಷನಲ್ ಇನ್ಕಮ್
increased at an annual average rate of 3.5% per annum. ಅದೇ ರೀತಿಯಾಗಿ ಆ ಒಂದು ಅವಧಿಯಲ್ಲಿ ಏನಂತ ಕೂಡ ಅಂತಕ್ಕಂಥದ್ದು ಭಾರತದ ಒಂದು ಅಭಿವೃದ್ಧಿಯ ದರ ಪ್ರತಿ ವರ್ಷ ಏನಿತ್ತು ಅಂತಕ್ಕಂಥದ್ದು ಆ್ಯನ್ಯುವಲ್ ಎವರೇಜ್ ರೇಟ್ ಏನಿತ್ತು, ಸರಾಸರಿ ವಾರ್ಷಿಕ ಸರಾಸರಿ ದರ ಏನಿತ್ತು ಅನ್ನತಕ್ಕಂಥ ರಾಷ್ಟ್ರೀಯ ಆದಾಯದ ಅಭಿವೃದ್ಧಿದು ಅಂತ ಕೂಡ ಹೇಳಿದರೆ 3.5% ಇತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಡ್ಯೂರಿಂಗ್ 1980-81 to 2000-2001 India's GDP has grown by 5.6%. ಅದೇ ರೀತಿಯಾಗಿ 1980-81 to 2001 ಅಂತಕ್ಕಂಥದ್ದು 1980-81ರಿಂದ 2000-2001 ಅವಧಿಯಲ್ಲಿ ಭಾರತದ ಒಂದು GDP ಏನಾಯ್ತು ಅಂತಕ್ಕಂಥದ್ದು ಹ್ಯಾಸ್ ಗ್ರೌನ್ ಬೈ 5.6% ಅಂತ ಕೂಡ ಹೇಳ್ತೀರಿ. ಡ್ಯೂರಿಂಗ್ 1980-81 to 2001 ದ ಇಂಡಿಯಾಸ್ GDP has grown by 5.6% per annum. ಪ್ರತಿ ವರ್ಷ ಎಷ್ಟು ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಯಿತು ಅಂತ ಕೂಡ ಹೇಳಿದ್ರಿ, ರಾಷ್ಟ್ರೀಯ ಆದಾಯ 5.6% ಅಂತ ಕೂಡ ಹೇಳ್ತೀರಿ, ಪರ್ annum ಪ್ರತಿ ವರ್ಷ ಅಂತ ಕೂಡ ಹೇಳ್ತೀರಿ. ಡ್ಯೂರಿಂಗ್ 2001 to 2008-9 ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ 2001ರಿಂದ 2008 ಮತ್ತು 2009 ಅವಧಿಯಲ್ಲಿ ಇಂಡಿಯಾ GDP ಹ್ಯಾಸ್ ಗ್ರೌನ್ ಬೈ 7.5% ಪರ್ annum ಅಂತ ಕೂಡ ಹೇಳ್ತಕ್ಕಂಥದ್ದು. 2001 to 2008-9 during that period India's GDP has grown by what? Has grown by 7.5% per annum. 7.5% ಏನಂತಕ್ಕಂಥದ್ದು ಪ್ರತಿ ವರ್ಷ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. The target for the 11th plan has been fixed at the 10% ಪರ್ annum ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ ಭಾರತದ ಒಂದು 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯೋಜನಾದಾರರು ಎಷ್ಟು ಟಾರ್ಗೆಟ್ ಫಿಕ್ಸ್ ಮಾಡಿದರು ಭಾರತದ ಒಂದು GDP ದರವನ್ನು ಅಂತ ಕೂಡ ಹೇಳಿದರೆ 10% ಪರ್ annum ಅಂತಕ್ಕಂಥದ್ದು ಪ್ರತಿ ವರ್ಷ 10 ವರ್ಷ ಹಾಕಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡ್ರು ಅಂತ ಕೂಡ ಹೇಳಬಹುದು. ದ GDP ಹ್ಯಾಸ್ ಗ್ರೌನ್ ಅಪ್ ಫ್ರಾಮ್ ವಾಟ್ ಅಂತ ಕೂಡ ಹೇಳ್ತೀರಿ, ₹2,24,786 crores in 1950-51. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ, 1950 ಮತ್ತು 51ರಲ್ಲಿ ಭಾರತದ ಒಂದು GDP ಅಂತಕ್ಕಂಥದ್ದು ಕೂಡ ಹೇಳಿದರೆ ಏನಂತಕ್ಕಂಥ ರೂಪಾಯಿಗಳಲ್ಲಿ ಹೇಳಿದರೆ ಎಷ್ಟಿತ್ತು ಅಂತ ಕೂಡ ಹೇಳಿದರೆ 2,24,786 crores ಇತ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಮುಖಾಂತರ ಅದು ಏನಾಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು, ಎಷ್ಟಕ್ಕೆ ಹೆಚ್ಚಾಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು ಹೇಳಿದರೆ ದ್ಯಾಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು ಅಂತ ಕೂಡ ಹೇಳ್ತೀರಿ 41,54,973 crores ಬೈ 2008-9 ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ 2008-9 ಅವಧಿಯಲ್ಲಿ ಈ GDP ದರ ಏನಾಯಿತು ಅಥವಾ GDP ಪ್ರಮಾಣ ಎಷ್ಟಾಯಿತು ಭಾರತದ ಅಂದರೆ 41,54,973 crores ಬೈ 2008-9 ಅಂತ ಕೂಡ ಹೇಳ್ತೀರಿ. ಇನ್ನು 2013-14 ಅಂತ ಕೂಡ ಹೇಳಿದ್ರೆ ದ GDP ವಾಸ್ ರೋಸ್ ಬೈ ಅಂತ ಕೂಡ ಹೇಳ್ತೀರಿ, ಎಷ್ಟು ಹೆಚ್ಚಾಯಿತು ಅಂತ ಕೂಡ ಹೇಳಿದರೆ ಇನ್ 2013-14 57.5 lakh crore ಅಂತ ಕೂಡ ಹೇಳ್ತಕ್ಕಂಥದ್ದು. 57.5 ಲಕ್ಷ ಕೋಟಿದಷ್ಟು ಹೆಚ್ಚಳ ಆಯಿತು ಅಂತ ಕೂಡ ಹೇಳಬಹುದು ಅಂತಕ್ಕಂಥದ್ದು. ಈ ರೀತಿಯಾಗಿ ಏನಾಗಿದೆ ಅಂತ ಕೂಡ ಹೇಳ್ತಕ್ಕಂಥದ್ದು GDPಯಲ್ಲಿ ಏನಾಗ್ತಕ್ಕಂಥದ್ದು ಬದಲಾವಣೆಯನ್ನು ತಂದಿದೆ ಅಂತ ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು ಕೂಡ ಹೇಳ್ತೀರಿ. ದ್ಯಾಟ್ಸ್ ವೈ ವಿ ಪೀಪಲ್ ಆರ್ ಕಾಲ್ಡ್ ಇಟ್ ಆ್ಯಸ್ ಇಂಡಿಯಾ ಆಸ್ ಎ ವಾಟ್ ಡೆವಲಪಿಂಗ್ ಎಕಾನಮಿ ಅಂತೇಳಿ ಹೇಳ್ಬೋದು. ಭಾರತ ಒಂದು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ನಾವು 1950-51ದಲ್ಲಿ ಏನಿತ್ತು ಅಂತಕ್ಕಂಥ GDP, ನೌ ಡೇಸ್ ವಾಟ್ ಈಸ್ ದ GDP ಅಂತ ಕೂಡ ನೋಡಿದಾಗ ದ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಎಕಾನಮಿ ಹ್ಯಾಸ್ ವಾಟ್ ಚೇಂಜ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅರ್ಥವ್ಯವಸ್ಥೆಯ ಒಂದು ರಚನೆ ಏನಾಗಿದೆ ಅಂತ ಕೂಡ ಹೇಳ್ತೀರಿ, ಬದಲಾಗ್ತಾ ಇದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಈಸ್ ದ ಫಸ್ಟ್ ಪಿಕ್ಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಂಡಿಯಾ ಆಸ್ ಎ ಡೆವಲಪಿಂಗ್ ಎಕಾನಮಿ. ದೆನ್ ಸೆಕೆಂಡ್ ಒನ್, growth of per capita income, that is PCI, growth of PCI or per capita income ಅಂತ ಕೂಡ ಹೇಳ್ತೀರಿ. PCI ಇಸ್ ದಿ ಪರ್ ಹೆಡ್ ಇನ್ಕಮ್. PCI ಅಂತಂದರೆ ಏನಂತಕ್ಕಂಥದ್ದು ಪ್ರತಿ ತಲೆಯ ಆದಾಯ ಅಂತಕ್ಕಂಥದ್ದು. PCI ಇಸ್ ದಿ ಪರ್ ಹೆಡ್ ಇನ್ಕಮ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 4 times. ಇದು ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಕೂಡ ಹೇಳ್ತೀರಿ. It has increased by
ವಾಟ್ 4 ಟೈಮ್ಸ್ ಅಂತ ಕೂಡ ಹೇಳ್ತೀರಿ, 4 ಪಟ್ಟು ಹೆಚ್ಚಾಗಿದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಟ್ ರೋಸ್ ಫ್ರಾಮ್ rupees 5,708 in 1950-51 to rupees 31,821 in 2008-9 ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥ ಕೂಡ ಹೇಳ್ತೀರಿ, 1950-51ರಲ್ಲಿ ಏನಂತಕ್ಕಂಥದ್ದು ಪರ್ ಕ್ಯಾಪಿಟಾ ಇನ್ಕಮ್ ಏನಿತ್ತು ಇಂಡಿಯಾದ್ದು ಅಂತ ಕೂಡ ಹೇಳಿದರೆ ಜಸ್ಟ್ ಓನ್ಲಿ 5,708 ಅಂತ ಕೂಡ ಇತ್ತು ಅಂತಕ್ಕಂಥದ್ದು ಹೇಳ್ತೀರಿ. ರೂಪಾಯಿ 5,708 ರೂಪಾಯಿ ಅಂತ ಕೂಡ ಇತ್ತು ಅಂತ ಕೂಡ ಹೇಳ್ತೀರಿ. ದಟ್ ರೋಸ್ ಫ್ರಾಮ್, ಅದು ಎಷ್ಟಕ್ಕೆ ಹೆಚ್ಚಾಯಿತು ಅಂತ ಕೂಡ ಹೇಳಿದರೆ 31,821 ಇನ್ 2008-9 2008-9ರಲ್ಲಿ ಎಷ್ಟಕ್ಕೆ ಹೆಚ್ಚಾಯಿತು ಅಂತ ಹೇಳ್ತೀರಿ, 31,821ಕ್ಕೆ ಹೆಚ್ಚಾಯಿತು ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಇಟ್ ಶೋನ್ ದ ವಾಟ್, ಇಟ್ ಶೋನ್ ದ ಚೇಂಜ್ ಇನ್ ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಕಂಟ್ರಿ ಆಲ್ಸೋ ಅಂತ ಕೂಡ ಹೇಳ್ತೀರಿ. ಇದೇನು ತೋರಿಸ್ತಾ ಇದೆ ಅಂತಕ್ಕಂಥದ್ದು ತಲಾ ಆದಾಯದಲ್ಲಿಯೂ ಕೂಡ ಬದಲಾವಣೆಯನ್ನು ತಂದಿದೆ ಅಂತಕ್ಕಂಥದ್ದು, ಬದಲಾವಣೆಯನ್ನು ತೋರಿಸ್ತಾ ಇದೆ ಅನ್ನೋದನ್ನು ನೋಡ್ಬೋದು. ದ ಗ್ರೌತ್ ಇನ್ ದ ಪರ್ ಕ್ಯಾಪಿಟಾ ಇನ್ಕಮ್ ವಾಸ್ 1.4% ಪರ್ annum ಡ್ಯೂರಿಂಗ್ 1950-51 to 1980-81 ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಈ ಪರ್ ಕ್ಯಾಪಿಟಾ ಇನ್ಕಮ್ ಅಂತಕ್ಕಂಥದ್ದು ಪ್ರತಿ ವರ್ಷ ಎಷ್ಟು ಬೆಳೀತಾ ಇತ್ತು ಅಂತ ಕೂಡ ಹೇಳಿದರೆ ಡ್ಯೂರಿಂಗ್ ದ ಟೈಮ್ ಆಫ್ ದಿ 1950-51 ಅಂತ ಕೂಡ ಹೇಳ್ತೀರಿ. 1950-51 to 1980-81 1950-51ರಿಂದ 1980-81 ಅವಧಿಯಲ್ಲಿ ದ ಗ್ರೌತ್ ರೇಟ್ ಆಫ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ವಾಸ್ 1.4% ಫರ್ annum ಅಂತಕ್ಕಂಥದ್ದು ಪ್ರತಿ ವರ್ಷ 1.4%ದಷ್ಟು ಇತ್ತು ಅಂತ ಕೂಡ ಹೇಳ್ತೀರಿ. ಡ್ಯೂರಿಂಗ್ 1980-81 to 2000-2001 ಇಟ್ ಇನ್ಕ್ರೀಸ್ಡ್ ಬೈ 3.2% ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ 1980-81ರಿಂದ ಏನಂತ ಕೂಡ ಹೇಳ್ತೀರಿ 2000-2001 ಅವಧಿಯಲ್ಲಿ ಇದೇನಾಯಿತು, ಇನ್ಕ್ರೀಸ್ಡ್ ಬೈ 3.2% ಪರ್ annum ಅಂತ ಕೂಡ ಹೇಳ್ತೀರಿ. 3.2ರಷ್ಟು ಏನಾಯಿತು ಹೆಚ್ಚಳ ಆಗಲಿಕ್ಕೆ, ವಾರ್ಷಿಕವಾಗಿ ಹೆಚ್ಚಳ ಆಗಲಿಕ್ಕೆ ಪ್ರಾರಂಭವಾಯಿತು ಅಂತ ಕೂಡ ಹೇಳ್ತಕ್ಕಂಥ. ಡ್ಯೂರಿಂಗ್ 1980-81 to 2000-2001 ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 3.2% ಫರ್ annum. ಡ್ಯೂರಿಂಗ್ 2001 to 2008-9 2001 to 2008-9 ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 5.9% ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನಾಗಿದೆ ಅಂತ ಕೂಡ ಹೇಳ್ತೀರಿ, 2000-2001 ಅವಧಿಯಿಂದ 2008 ಮತ್ತು 2009 ಅವಧಿಯಲ್ಲಿ ಏನಂತಕ್ಕಂಥದ್ದು ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಕಂಟ್ರಿ ದ ಹ್ಯಾಸ್ ಇನ್ಕ್ರೀಸ್ಡ್ ಬೈ 5.9% ಫರ್ annum ಅಂತ ಕೂಡ ಹೇಳ್ತೀರಿ. 5.9%ದಷ್ಟು ಹೆಚ್ಚಾಯಿತು ಅಂತ ಕೂಡ ಹೇಳ್ತೀರಿ. ಇನ್ನು 2016-17 that has increased to what 5.6%. The sum what is that reduction is there in the GDP per capita income of the ಕಂಟ್ರಿ ಇನ್ 2016-17 ಅಂತಕ್ಕಂಥದ್ದು. ಅದೇ ರೀತಿಯಾಗಿ 2016 ಮತ್ತು 2017ರಲ್ಲಿ ಏನಾಗಿದೆ ಅಂತ ಕೂಡ ಹೇಳ್ತೀರಿ, ಸ್ವಲ್ಪ ಪ್ರಮಾಣದಲ್ಲಿ ಏನಂತಕ್ಕಂಥದ್ದು ಇಳಿಕೆ ಕಾಣಬಹುದು, ಕಂಡದ್ದನ್ನು ನೋಡ್ಬೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದಿ ಗ್ರೌತ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೂಡ ಹೇಳ್ತೀರಿ. ಇದು ಕೂಡ ಭಾರತದ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನು ಹೇಳುತ್ತದೆ. ಪರ್ ಕ್ಯಾಪಿಟಾ ಆರ್ PCI ಇಸ್ ದಿ ಪರ್ ಹೆಡ್ ಇನ್ಕಮ್ ಅಂತಕ್ಕಂಥದ್ದು. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ ವಾಟ್ 4 ಟೈಮ್ಸ್ ಅಂತಕ್ಕಂಥದ್ದು. ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಕಂಟ್ರಿ ಇನ್ಕ್ರೀಸ್ಡ್ ಬೈ 4 ಟೈಮ್ಸ್ ಇನ್ ದ ಇಂಡಿಯಾ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಟ್ ರೌಸಸ್ ಫ್ರಮ್ ವಾಟ್ 5,708 rupees to 31,821 in 2008-9 ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಗ್ರೌತ್ ರೇಟ್ ಆರ್ ದ ಗ್ರೌತ್ ಇನ್ ದ ವಾಟ್ ಪರ್ ಕ್ಯಾಪಿಟಾ ಇನ್ಕಮ್ ವಾಸ್ ವಾಟ್ 1.4% ಪರ್ annum ಇನ್ 1950-51 to 1980-81 ಅಂತ ಕೂಡ ಹೇಳ್ತೀರಿ. 1.4% ಇತ್ತು ಯಾವಾಗ 1950-51ರಿಂದ 80-81 ಅವಧಿಯಲ್ಲಿ. ಅದು 80-81ರಿಂದ 2000-2001 ಅವಧಿಯಲ್ಲಿ ಎಷ್ಟು ಪರ್ಸೆಂಟ್ ಹೆಚ್ಚಾಯಿತು ಪರ್ annum ಅಂತ ಕೂಡ ಹೇಳ್ತೀರಿ, 3.2% ಪರ್ annum ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿ 2001 to 2008-9 ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 5.9% ಅಂತ ಕೂಡ ಹೇಳ್ತೀರಿ. 5.9% ಪರ್ annum ಅಂತ ಕೂಡ ಹೇಳ್ತೀರಿ. ಇನ್ 2016-17 ದಟ್ ಹ್ಯಾಸ್ ಸಮ್ ಡಿಕ್ರೀಸ್ ಇನ್ ದ ವಾಟ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ ಇಂಡಿಯಾ ಅಂತ ಕೂಡ ಹೇಳ್ತೀರಿ. ದಟ್ ಈಸ್ 5.6% ಅಂತ ಕೂಡ ಹೇಳ್ತೀರಿ. ಇಟ್ಸ್ ಆಲ್ಸೋ ಶೋಸ್ ದ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದಿ Indian economy. This is another one important characteristics of the India as a developing economy. Then third one, change in the occupational distribution. Change in the what? Occupational distribution. Occupational ಅಂದರೆ ವೃತ್ತಿಪರ ಅಂತ ಕೂಡ ಹೇಳ್ತಕ್ಕಂಥದ್ದು.
ಏನಂತಕ್ಕಂಥದ್ದು ವೃತ್ತಿಗಳ ಹಂಚಿಕೆಯಲ್ಲಿನ ಬದಲಾವಣೆ ಅಂತ ಕೂಡ ಹೇಳ್ತಕ್ಕಂಥದ್ದು, ಚೇಂಜ್ ಇನ್ ದ ಆಕ್ಯುಪೇಷನಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೂಡ ಹೇಳಬಹುದು. The occupational pattern implies distribution of workforce in different occupations of the country. Occupational ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತಕ್ಕಂಥದ್ದು, ಆಕ್ಯುಪೇಷನಲ್ ಪ್ಯಾಟರ್ನ್ ಅಂತಕ್ಕಂಥದ್ದು ಅಂದರೆ ಏನು ಅಂತ ಕೂಡ ಹೇಳಿದರೆ, ದ ಆಕ್ಯುಪೇಷನಲ್ ಪ್ಯಾಟರ್ನ್ ಇಂಪ್ಲೈಸ್ ದ ವಾಟ್, ಏನಂತಕ್ಕಂಥದ್ದು ವೃತ್ತಿಯ ಒಂದು ಪದ್ಧತಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇನು ಹೇಳ್ತದೆ ಅಂತ ಕೂಡ ಹೇಳಿದರೆ, ದಿ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಫೋರ್ಸ್ ದ್ಯಾಟ್ ಮೀನ್ಸ್ ವಾಟ್, ಮ್ಯಾನ್ ಪವರ್ ಟು ಹೂ ಆರ್ ರೆಡಿ ಟು ವರ್ಕ್ ಅಂತ ಕೂಡ ಹೇಳ್ತಕ್ಕಂಥದ್ದು, ದಟ್ ಈಸ್ ವರ್ಕ್ ಫೋರ್ಸ್. ಏನಿರ್ತಕ್ಕಂಥದ್ದು ಕೂಡ ಹೇಳ್ತೀರಿ, ದ ಆಕ್ಯುಪೇಷನಲ್ ಪ್ಯಾಟರ್ನ್ ದ್ಯಾಟ್ ಇಂಪ್ಲೈಸ್ ದ ವಾಟ್, ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಫೋರ್ಸ್ ಇನ್ ಡಿಫ್ರೆಂಟ್ ಆಕ್ಯುಪೇಷನ್ಸ್ ಆಫ್ ದಿ ಕಂಟ್ರಿ. ದೇಶದ ಒಂದು ವಿವಿಧ ವೃತ್ತಿಗಳಲ್ಲಿ ಜನರನ್ನು ಹಂಚಿಕೆ ಮಾಡುವಂಥದ್ದು ಅಥವಾ ಕೆಲಸ ಮಾಡುವ ಕಾರ್ಮಿಕರನ್ನು ಹಂಚಿಕೆ ಮಾಡುವಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಆಕ್ಯುಪೇಷನಲ್ ಪ್ಯಾಟರ್ನ್ ಅಂತ ಕರಿತೀವಿ, ಆರ್ ಆಕ್ಯುಪೇಷನಲ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಕರಿತೀವಿ ಅಂತ ಕೂಡ ಹೇಳ್ಬೋದು. ಆಲ್ ಆಕ್ಯುಪೇಷನ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಸೆಕ್ಟರ್ಸ್ ಅಂತ ಕೂಡ ಹೇಳ್ತೀರಿ. ಎಲ್ಲ ವೃತ್ತಿಗಳನ್ನು ಒಟ್ಟಾರೆಯಾಗಿ ಎಷ್ಟು ವಿಧಗಳಲ್ಲಿ ನಾವು ವಿಂಗಡಣೆ ಮಾಡ್ಬೋದು ಅಂದರೆ 3 ಸೆಕ್ಟರ್ಸಲ್ಲಿ ವಿಂಗಡಣೆ ಮಾಡ್ಬೋದು. ಆಲ್ ಆಕ್ಯುಪೇಷನ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಸೆಕ್ಟರ್ಸ್ ಅಂತ ಕೂಡ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಸೆಕ್ಟರ್ ಅಂತ ಕೂಡ ಹೇಳ್ತೀರಿ. ಅವುಗಳು ಯಾವ ಅಂತ ಕೇಳಿದರೆ, ಒಂದು ಪ್ರಾಥಮಿಕ ವಲಯ, ಇನ್ನೊಂದು ದ್ವಿತೀಯ ವಲಯ, ಇನ್ನೊಂದು ತೃತೀಯ ವಲಯ ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಸ್ ದ ಎಕಾನಮಿ ಡೆವಲಪ್ಸ್ there will be a shift in the labor force from primary sector to secondary and tertiary sector. ಏನಂತ ಕೂಡ ಹೇಳ್ತಾರೆ, ಇನ್ನೊಂದು ಪಾಯಿಂಟು, ಹೇಗೆ ಅರ್ಥವ್ಯವಸ್ಥೆ ಬೆಳೀತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಸ್ ದ ಎಕಾನಮಿ ಡೆವಲಪ್ಸ್, ಹೇಗೆ ಏನಂತಕ್ಕಂಥದ್ದು ಅರ್ಥವ್ಯವಸ್ಥೆ ಬೆಳೀತದೆ ಅಂತ ಕೂಡ ಹೇಳ್ತೀರಿ. ದೇರ್ ವಿಲ್ ಬಿ ಎ ಶಿಫ್ಟ್ ಅಂತಕ್ಕಂಥದ್ದು, ಅಲ್ಲಿ ಏನು ಕಂಡು ಬರ್ತದೆ ಅಂತ ಕೂಡ ಹೇಳ್ತೀರಿ. ಬದಲಾವಣೆ ಅಂತಕ್ಕಂಥದ್ದು, ಒಂದು ಪಲ್ಲಟ ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ ಅಂತ ಕೂಡ, ಶಿಫ್ಟ್ ಅಂತ ಕೂಡ ಕಂಡು ಬರ್ತದೆ ಅಂತ ಕೂಡ ಹೇಳ್ತೀರಿ. ಆಫ್ ವಾಟ್, ಲೇಬರ್ ಫೋರ್ಸ್ ಅಂತಕ್ಕಂಥದ್ದು, ಶ್ರಮಶಕ್ತಿಯ ಒಂದು ಪಲ್ಲಟನೂ ಕೂಡ ಕಂಡು ಬರ್ತದೆ ಅಂತ ಕೂಡ ಹೇಳ್ಬೋದು. ಫ್ರಮ್ ವಾಟ್, ಪ್ರೈಮರಿ ಟು ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಸೆಕ್ಟರ್ಸ್ ಅಂತಕ್ಕಂಥದ್ದು. ಪ್ರೈಮರಿಯಲ್ಲಿರೋರು, ಪ್ರಾಥಮಿಕ ವಲಯದಲ್ಲಿರೋರು ಯಾಕಡೆ ಪಲ್ಲಟ ಆಗ್ಬೋದು, ದಟ್ ಮೇ ಬಿ ಇನ್ ದ ಸೆಕೆಂಡ್ರಿ ಸೆಕ್ಟರ್ ಆರ್ ಇನ್ ದ ಟರ್ಸರಿ ಸೆಕ್ಟರ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್ ಫಾಲ್ಸ್ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಇನ್ ಇಂಡಿಯಾ ದ ಪರ್ಸೆಂಟೇಜ್ ಆಫ್ ದಿ ಪೀಪಲ್ ಹೂ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್ ದೇ ಆರ್ ಗೋಯಿಂಗ್ ಟು ವಾಟ್, ಡಿಕ್ರೀಸ್ ಅಂತ ಕೂಡ ನಾವು ನೋಡ್ಬೋದು ಇವತ್ತಿನ ದಿವಸ. ಬಿಕಾಸ್ ದ ಇಂಡಿಯಾ ಇಸ್ ಎ ಡೆವಲಪಿಂಗ್ ಎಕಾನಮಿ ಅಂತಕ್ಕಂಥದ್ದು, ಆರ್ ಇಂಡಿಯನ್ ಎಕಾನಮಿ ಶೋವಿಂಗ್ ದ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ಎಕಾನಮಿ ಅಂತ ಕೂಡ ಹೇಳಿದಾಗ, ಇನ್ ದ ಪರ್ಸೆಂಟೇಜ್ ಆಫ್ ದಿ ಡಿಪೆಂಡೆನ್ಸ್ ಆನ್ ದಿ ಅಗ್ರಿಕಲ್ಚರ್ ಇಲ್ ಆಲ್ಸೋ ಗೋಯಿಂಗ್ ಟು ಫಾಲ್ ಅಂತ ಕೂಡ ಹೇಳ್ತೀರಿ. ಅದು ಇಳಿತಾ ಇದೆ ಅಂತ ಕೂಡ ಹೇಳ್ಬೋದು. ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಡಿಪೆಂಡ್ ಆನ್ ದಿ ಅಗ್ರಿಕಲ್ಚರ್ falls and that of secondary and tertiary sectors rises ಅಂತಕ್ಕಂಥದ್ದು. ಪ್ರೈಮರಿ ಸೆಕ್ಟರ್ ಮೇಲಿರುವ ಡಿಪೆಂಡೆನ್ಸ್ ಏನಾಗ್ತಾ ಇದೆ, ಇಳಿತಾ ಇದೆ. ದೇ ಆರ್ ಗೋಯಿಂಗ್ ಟು ಫಾಲ್ ಅಂತ ಕೂಡ ಹೇಳ್ತೀರಿ. ಬಟ್ ಇನ್ ದ ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಸೆಕ್ಟರ್ಸ್ ವಾಟ್, ದ್ಯಾಟ್ ಡಿಪೆಂಡೆನ್ಸ್ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಆರ್ ರೈಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತ ಕೂಡ ಹೇಳ್ತೀರಿ, ಚೇಂಜ್ ಇನ್ ದ ಆಕ್ಯುಪೇಷನಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀರಿ. ಆಕ್ಯುಪೇಷನಲ್ ಪ್ಯಾಟರ್ನ್ ಇಂಪ್ಲೈಸ್ ದ ವಾಟ್, ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಫೋರ್ಸ್ ಇನ್ different occupations of the country. All the what occupations we people are going to classified into 3 categories ಅಂತ ಕೂಡ ಹೇಳ್ತಾರೆ, ಆರ್ 3 sectors ಅಂತ ಕೂಡ ಹೇಳ್ತಾರೆ. ದಟ್ ಮೇ ಬಿ ಪ್ರೈಮರಿ, ಮೇ ಬಿ ಸೆಕೆಂಡ್ರಿ ಆ್ಯಂಡ್ ಟರ್ಸರಿ ಸೆಕ್ಟರ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಸ್ ದ ಎಕಾನಮಿ ಡೆವಲಪ್ಸ್ ದ ವಾಟ್, ದೇರ್ ವಿಲ್ ಬಿ ಎ ಶಿಫ್ಟ್ ಇನ್ ದ ವಾಟ್, the shift in the labor force from the primary sector to secondary and tertiary sectors ಅಂತ ಕೂಡ ಹೇಳ್ತಕ್ಕಂಥದ್ದು. then also there is a change or there is a fall in the what, dependence on the agriculture and rise in the what, dependence of the workforce in secondary and tertiary sectors ಅಂತ ಕೂಡ ನಾವು ಹೇಳ್ಬೋದು. ಅದ್ರ ಜೊತೆಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನು 1951 ಅಂತ ಕೂಡ ಹೇಳ್ತೀರಿ. ಪ್ರೈಮರಿ ಸೆಕ್ಟರ್ದಲ್ಲಿ ಎಷ್ಟು ಜನ ಇದ್ದರು, ಸೆಕೆಂಡ್ರಿ ಸೆಕ್ಟರ್ದಲ್ಲಿ ಎಷ್ಟು ಜನ ಇದ್ದರು ಮತ್ತು ಟರ್ಸರಿ ಸೆಕ್ಟರ್ದಲ್ಲಿ ಎಷ್ಟು ಜನ ಇದ್ದರು ಅಂತಕ್ಕಂಥದ್ದು ಕೂಡ ಪಾಯಿಂಟನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತ ಕೂಡ ಹೇಳಿದರೆ, ಇನ್ ದ ಪ್ರೈಮರಿ ಸೆಕ್ಟರ್ ಹೌ ಮೆನಿ ವಾಸ್ ದೇರ್ ಇನ್ ದ 1951, that is 72% of the people were there in the primary sector. In the secondary sector 10.6% and in the
tertiary sector that is 17.3% ಅಂತ ಕೂಡ ನಾವು ಹೇಳಬಹುದು ಅಂತಕ್ಕಂಥದ್ದು. ಪ್ರೈಮರಿ ಸೆಕ್ಟರ್ದಲ್ಲಿ 1951ದಲ್ಲಿ ಇನ್ ದ ಪ್ರೈಮರಿ ಸೆಕ್ಟರ್ ಹೌ ಮೆನಿ ಪೀಪಲ್ ವೇರ್ ದೇರ್ ಇನ್ ದ ಪ್ರೈಮರಿ ಸೆಕ್ಟರ್ ಇನ್ 1951 72% ಅಂತ ಕೂಡ ಹೇಳ್ತಾರೆ. ಇನ್ ದ ಸೆಕೆಂಡರಿ ಸೆಕ್ಟರ್ 10.6% ಆ್ಯಂಡ್ ಇನ್ ದ ಟರ್ಸರಿ ಸೆಕ್ಟರ್ ಹೌ ಮೆನಿ ವೇರ್ ದೇರ್ 17.3% ಅಂತ ಕೂಡ ಹೇಳ್ಬೋದು. ಇನ್ ದ 2001 in the primary sector 60.8% were there in the primary sector, in the secondary sector 17.1 and in the tertiary sector 22.1% of the people were there in the ಡಿಫ್ರೆಂಟ್ ಸೆಕ್ಟರ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನು 21% ಏನಂತ ಕೂಡ ಟರ್ಸರಿ ಸೆಕ್ಟರ್ದಲ್ಲಿದ್ದರು, 17% ಏನಿದ್ರು 17.1% ಸೆಕೆಂಡ್ರಿ ಸೆಕ್ಟರ್ ಆ್ಯಂಡ್ ಇನ್ ದ 60.8% ವೇರ್ ಇನ್ ದ primary sector. In 2014 53.2% of the people were there in the primary sector and in the secondary sector 21.5% and in the tertiary sector 25.3% people were engaged in the were depend in the what is that ಟರ್ಸರಿ ಸೆಕ್ಟರ್ ಅಂತ ಕೂಡ ಹೇಳಬಹುದು. ಎಷ್ಟು ಜನ ಇದ್ದರು ಅಂತ ಕೂಡ ಹೇಳುವಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದಿ ಚೇಂಜಸ್ ಇನ್ ದ ಆಕ್ಯುಪೇಷನಲ್ ಡಿಸ್ಟ್ರಿಬ್ಯೂಷನ್. ದಿಸ್ ಈಸ್ ಅನದರ್ ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ವಾಟ್ ಈಸ್ ದಟ್ ಇಂಡಿಯಾ ಆಸ್ ಎ ಡೆವಲಪಿಂಗ್ ಎಕಾನಮಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.